ರೈಟ್. ಪ್ರಾಬ್ಲಮ್ಸ್ ಆನ್ ಏಜಸ್ ಓಕೆ. ಇದ್ರ ಮೇಲೆ ನಿಮಗೆ 2 ಮಾರ್ಕ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕೇಳ್ತಾರೆ. ಓಕೆ, ಜಸ್ಟ್ ಫಾರ್ 2 ಮಾರ್ಕ್ಸ್ ದಿಸ್ ಕಾನ್ಸೆಪ್ಟ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಹಾಗಾದ್ರೆ ಏಜಸ್ ಅಂದ್ರೆ ಏನು? ಏಜಸ್ ಅಂದ್ರೆ ಏನಂತ ಹೇಳ್ತೀರಾ? ವಯಸ್ಸು. ಓಕೆ, ಆಯಸ್ಸು ಅಥವಾ ವಯಸ್ಸು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಹಾಗಾದ್ರೆ ಏಜಸ್ ನ ಹೇಗೆ ಡಿಫೈನ್ ಮಾಡ್ತೀವಿ? ಏಜಸ್ ಇಸ್ ಡಿಫೈನ್ಡ್ ಆಸ್, ಏಜಸ್ ನ ಹೇಗೆ ಡಿಫೈನ್ ಮಾಡ್ತೀವಿ? ಪೀರಿಯಡ್ ಆಫ್ ಟೈಮ್. ಏಜಸ್ ನ ಹೇಗೆ ಡಿಫೈನ್ ಮಾಡ್ತೀವಿ? ಪೀರಿಯಡ್ ಆಫ್ ಟೈಮ್ ದಟ್ ಅ ಪರ್ಸನ್ ಹ್ಯಾಸ್ ಲಿವ್ಡ್, ದಟ್ ಅ ಪರ್ಸನ್ ಆರ್ ಥಿಂಗ್ that a person or thing has lived or existed ಅಂತ ಹೇಳ್ತೀವಿ. ಅಂದ್ರೆ ಏಜಸ್ ಅಂದ್ರೆ ಏನಂತ ಹೇಳ್ತೀವಿ? ಇಟ್ ಈಸ್ ಅ ಪೀರಿಯಡ್, ಅಂದ್ರೆ ಹುಟ್ಟು ಮತ್ತು ಸಾಯಿರೋ ಅಂತರದ ವರ್ಷಗಳು. ಎಷ್ಟು ವರ್ಷಗಳಿದೆ ಅಷ್ಟೇ. ದಟ್ ಅ ಪರ್ಸನ್ ಹ್ಯಾಸ್ ಲಿವ್ಡ್ ಆದ್ರೆ ಆ ಥಿಂಗ್ ದಟ್ ಹ್ಯಾಸ್ ಬೀನ್ ಎಕ್ಸಿಸ್ಟೆಡ್ ಆನ್ ಅರ್ತ್ ಅಂತ ಹೇಳ್ತೀವಿ. ರೈಟ್. ಹಾಗಾದ್ರೆ ಏಜಸ್ ನ ಏಜಸ್ ನ ಮೆಜರ್ ಮಾಡಕ್ಕಿರೋ ಪ್ಯಾರಾಮೀಟರ್ಸ್ ಯಾವ್ದು? ಏಜಸ್ ನ ಮೆಜರ್ ಮಾಡಕ್ಕಿರೋ ಪ್ಯಾರಾಮೀಟರ್ಸ್ ಯಾವ್ದು? ಏಜಸ್ ಯಾವ್ದ್ರಲ್ಲಿ ಹೇಳ್ತೀವಿ? ಇಷ್ಟು ವರ್ಷಗಳಲ್ಲಿ ಅಂತ ಹೇಳ್ತೀವಿ, ಇಷ್ಟು ಮಂತ್ಸ್ ಅಲ್ಲಿ ಅಂತ ಹೇಳ್ತೀವಿ, ದೆನ್ ಇಷ್ಟು ಡೇಸ್ ಅಲ್ಲಿ ಅಂತ ಹೇಳ್ತೀವಿ. ರೈಟ್, ಇಷ್ಟು ಡೇಸ್ ಅಲ್ಲಿ ಅಂತ ಹೇಳ್ತೀವಿ, ದೆನ್ ಇಷ್ಟು ಡಿಕೇಡ್ಸ್ ಅಲ್ಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಏಜಸ್ ನ ನಮಗೆ ಇದು ಮಾಡ್ಲಿಕ್ಕೆ ಇಯರ್ಸ್, ಮಂತ್ಸ್, ಡೇಸ್ ಅಂಡ್ ಮಾಡ್ತೀವಿ. ಓಕೆ, ರೈಟ್. ಹಾಗಾದ್ರೆ ಏಜಸ್ ರಿಲೇಷನ್ ಕೊಟ್ಟಿರ್ತಾರೆ. ಅಂದ್ರೆ ಎಕ್ಸಾಮ್ ಅಲ್ಲಿ 2 ಏಜಸ್ ನ ರಿಲೇಷನ್ ಕೊಟ್ಟಿರ್ತಾರೆ. ಅಂದ್ರೆ ಕಂಪ್ಯಾರಿಸನ್ ಆಫ್ 2 ಏಜಸ್ ಮೇಲೆ, ಕಂಪ್ಯಾರಿಸನ್ ಆಫ್ 2 ಪರ್ಸನ್ ಏಜಸ್ ನ ಮೇಲೆ ನಿಮಗೆ ಪ್ರಾಬ್ಲಮ್ ಇರ್ತದೆ. ಇನ್ ದ ಮೀನ್ಸ್ ಆಫ್ ರೇಷಿಯೋ ಆಗಿರ್ಬೋದು, ಇಲ್ಲ ಸಮ್ ಆದ್ರೂ ಆಗಿರ್ಬೋದು. ಎಕ್ಸ್ ಅಂಡ್ ವೈ, ಎ ಅಂಡ್ ಬಿ, ಎ ಇಸ್ ಟು ಬಿ. ರೈಟ್. ಈ ಪ್ರಾಬ್ಲಮ್ಸ್ ಮೇಲೆ, ಈ ತರದ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ನ ಕೇಳಿರ್ತಾರೆ ಎಕ್ಸಾಮ್ ಅಲ್ಲಿ. ರೈಟ್. ಹಾಗಾದ್ರೆ ಈ ರೀತಿ ಪ್ರಾಬ್ಲಮ್ಸ್ ನ ಹೇಗ್ ಸಾಲ್ವ್ ಮಾಡಬೇಕು ನೋಡೋಣ. ರೈಟ್. ಇದು ಅಷ್ಟೇ, ನಾನು ಈ ಟಾಪಿಕ್ ನು ಅಷ್ಟೇ ನಿಮಗೆ ಯಾವುದೇ ರೀತಿ ಫಾರ್ಮುಲಾ ಯೂಸ್ ಮಾಡ್ಲಿದ್ದಾನೆ ಹೇಗ್ ಸಾಲ್ವ್ ಮಾಡಬೇಕು, ಜಸ್ಟ್ ಬೈ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ ಹೇಳ್ಕೊಡ್ತೀನಿ. ಓಕೆ, ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ 106 ಫಾರ್ಮುಲಾ ಇದೆ. ಏಜಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ತುಂಬಾ ಫಾರ್ಮುಲಾನೇ ಯೂಸ್ ಮಾಡ್ಲಿದ್ದಂಗೆ. ಬೈ ಯೂಸಿಂಗ್ ಹೇಗ್ ಸಾಲ್ವ್ ಮಾಡಬಹುದು ನೋಡೋಣ. ಕಾಮನ್ ಸೆನ್ಸ್ ವಿತೌಟ್ ಯೂಸಿಂಗ್ ಫಾರ್ಮುಲಾ. ಓಕೆ, ರೈಟ್. ನೋಡಿ, ಈಗ ಇಬ್ರ ಹೆಸರು ತಗೋತೀನಿ. ನನಗೆ ಹೇಳಿ, ನಿತಿನ್ ಮತ್ತೆ ದರ್ಶನ್ ಅಂತ ಹೆಸರು ತಗೋತೀನಿ. ರೈಟ್. ನಿಮ್ಮ ಫ್ರೆಂಡ್ ನಿತಿನ್ ಮತ್ತೆ ದರ್ಶನ್. ದ ಪ್ರೆಸೆಂಟ್ ಏಜ್ ಆಫ್ ನಿತಿನ್ ಅಂಡ್ ದರ್ಶನ್, ದ ಸಮ್ ಆಫ್ ಅಂತ ತಗೋತೀನಿ. ದ ಸಮ್ ಆಫ್ ಏಜಸ್ ಆಫ್ ನಿತಿನ್ ಅಂಡ್ ದರ್ಶನ್ ಈಸ್ 50 years. ಅಂದ್ರೆ ಅವರಿಬ್ಬರ ಏಜ್ ಕೂಡಿದ್ರೆ ಎಷ್ಟು ಬರ್ತದಂತೆ? 50 years ಬರ್ತದಂತೆ. ದ ಪ್ರೆಸೆಂಟ್ ಏಜ್ ಆರ್ presently, at present condition, the sum of both their ages is 50 years ಅಂತ ಹೇಳ್ತಿದೆ. after 5 years what will be their age? ಹೇಳಿ. after 5 years ಅವರಿಬ್ಬರ ಏಜ್ ಏನಾಗಿರ್ತದೆ? ಒಂದು ಹೇಳ್ತೀನಿ, ಒಂದು 55, ನೆಕ್ಸ್ಟ್ 60, ನೆಕ್ಸ್ಟ್ 45, ನೆಕ್ಸ್ಟ್ 52. ಓಕೆ, ಎಷ್ಟಾಗಿರ್ತದೆ ಅವರಿಬ್ಬರ ಏಜ್? ಪ್ರೆಸೆಂಟ್ಲಿ ದ ಪ್ರೆಸೆಂಟ್ ಏಜ್ ಆಫ್ ನಿತಿನ್ ಅಂಡ್ ದರ್ಶನ್ ಈಸ್ 50 years. ಆಫ್ಟರ್ 5 years ನಿತಿನ್ ಮತ್ತೆ ದರ್ಶನ್ ನ ಏಜ್ ಎಷ್ಟಾಗಿರ್ತದೆ ಅಂತ ಕೇಳ್ತಾ ಇದ್ದೀನಿ. ರೈಟ್. ಕಮೆಂಟ್ ಮಾಡಿ. 60 years. ಓಕೆ, 60 years ಅಂತ ಚಿನ್ಮಯ ಹೇಳ್ತಿದ್ದಾರೆ. ಜಯಂತ್ 60 years ಅಂತ ಹೇಳ್ತಿದ್ದಾರೆ. ಬೇರೆಯವರು ಬೇರೆಯವರಿಗೆ ಎಷ್ಟು ಬರ್ತದೆ ನೋಡಿ? ನಿಮ್ಮ
ಫ್ರೆಂಡ್ ನ ಏಜ್ ನಿತಿನ್ ಮತ್ತೆ ದರ್ಶನ್ ಪ್ರೆಸೆಂಟ್ ಏಜ್ 50 ವರ್ಷ ಅಂತೆ. ಓಕೆ, ನಿತಿನ್ ನ ಪ್ರೆಸೆಂಟ್ ಏಜ್ 50 ವರ್ಷ. ಇಬ್ರದು ಏಜ್ ಆಡ್ ಮಾಡಿದ್ರೆ ನಿತಿನ್ ಆಗಿರ್ತದೆ ಅಂತ ಕೇಳ್ತಾ ಇದ್ದೀನಿ. ಎಲ್ಲ 55, ನಿತಿನ್ 55, ಅಮೃತ 60, ರೋಹಿಣಿ 60. ಓಕೆ, ದೆನ್ ಜಯಂತ್ 60. ಪ್ರೆಸೆಂಟ್ 50 ವರ್ಷ ಇದೆಯಂತೆ. ಆಫ್ಟರ್ 5 years 55 years ತಾನೇ ಆಗೋದು. ಆಫ್ಟರ್ 55 years ಆಗ್ತದೆ. ಎಲ್ಲರೂ ಹೇಗೆ 60 years ಅಂತಿದ್ದೀರಾ? ಈಗ ಪ್ರೆಸೆಂಟ್ ಏಜ್ ಆಫ್ ನಿತಿನ್ ಅಂಡ್ ದರ್ಶನ್ 50 ವರ್ಷ ಇದೆಯಂತೆ. 5 ವರ್ಷ ಆದ್ಮೇಲೆ ಎಷ್ಟಾಗಿರುತ್ತೆ? 55 ವರ್ಷ ಆಗಿರ್ತದೆ. ಅದೇ ಎಲ್ಲರೂ 60 ಅಂತ ಹೇಳ್ತಿದ್ದೀರಾ? ಹೇಗೆ 60 ಆಗೋಯ್ತು? 50 ನಮಗೆ ಹೇಳ್ಕೊಟ್ಟಿರೋದು, ನಮಗೆ ಸ್ಕೂಲ್ ಡೇಸ್ ಅಲ್ಲಿ ಹೇಳ್ಕೊಟ್ಟಿರೋದು 50 ವರ್ಷ, 5 ವರ್ಷ ಆದ್ಮೇಲೆ 55 ವರ್ಷ ಅಂತ ಹೇಳ್ಕೊಟ್ಟಿದ್ದಾರೆ. ನೀವೆಲ್ಲ ಸೂಪರ್ ಕಿಡ್ಸ್ ಆಗಿದ್ದೀರಾ ನೋಡಿ. ಇಲ್ಲಿ ವರ್ಷ ಅಂತ 55 ವರ್ಷ ಅಂತ ಗೊತ್ತಿತ್ತಪ್ಪ. ಎಲ್ಲ 60 years ಅಂತ ಹೇಳ್ತೀರಾ. ಹಾಗಾದ್ರೆ 60 years ಆಗಿರ್ತದಾ? 60 years ಆಗಿರ್ತದೆ. ವೆರಿ ಗುಡ್, ವೆರಿ ಗುಡ್. ಆಫ್ಟರ್ 5 years ಏನಾಗಿರ್ತದೆ ಅಂದ್ರೆ, ಎಸ್ ವೆರಿ ಗುಡ್. ಆಫ್ಟರ್ 5 years ಏನಾಗಿರ್ತದೆ ಅಂತಂದ್ರೆ, ಇವನಿಗೂ 5 ವರ್ಷ ಜಾಸ್ತಿ ಆಗಿರ್ತದೆ, ಇವರಿಗೂ 5 ವರ್ಷ ಜಾಸ್ತಿ ಆಗಿರ್ತದೆ. ನಿತಿನ್ ಅವ್ರ 5 ಎಷ್ಟು ಜಾಸ್ತಿ ಆಗಿರ್ತಾರೆ? ಇಬ್ರು 60 years, 60 ವರ್ಷ ಆಗಿ. ದೆನ್ ಹಾಗಾದ್ರೆ ಎಲ್ಲಾರ್ಗೂ ಈ ಕಾನ್ಸೆಪ್ಟ್ ಕ್ಲಿಯರ್ ಇದೆ. ಓಕೆ, ವಿತೌಟ್ ಯೂಸಿಂಗ್ ಫಾರ್ಮುಲಾ, ರೈಟ್? ವಿತೌಟ್ ಯೂಸಿಂಗ್ ಫಾರ್ಮುಲಾ. ಓಕೆ, ಹಾಗಾದ್ರೆ ಹೌ ಟು ಸಾಲ್ವ್ ಪ್ರಾಬ್ಲಮ್. ಓಕೆ, ರೈಟ್, ನೋಡೋಣ. ಫಸ್ಟ್ ಪ್ರಾಬ್ಲಮ್ ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡಿ, ಹೇಳಿ ನೋಡೋಣ. ನೀವೇ ಹೇಳಿ ನೋಡೋಣ. When the present age of mother is added to the present age of daughter, the total is 40 years. What will be the total age in years after 5 years ಅಂತ ಹೇಳ್ತಾರೆ. ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದೆ ಪ್ರಾಬ್ಲಮ್. the present age of mother plus present age of daughter ನ ಸೇರಿಸಿದ್ರೆ ಎಷ್ಟಾಗುತ್ತಂತೆ? 40 years ಆಗುತ್ತಂತೆ. What will be their age after 5 years? After 5 years their age ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ರೈಟ್? ಎಷ್ಟಾಗ್ತದೆ? ಇವ್ರಿಗೆ 5 years ಅಂದ್ಮೇಲೆ ಇವ್ರಿಗೆ 5 years ಪ್ಲಸ್ 5 ಎಷ್ಟಾಗ್ತದೆ? 50. 5 plus 5 10 years ಅಂದ್ರೆ 50 years ಆಗ್ತದೆ. 50 years ಆಗ್ತದೆ, which is our option 2. Okay, clear everyone? Just a simple problem. Okay, 50 years. Okay, ಹಾಗಾದ್ರೆ ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಹೋಗೋಣ. ಇನ್ನೊಂದು ಹೇಳ್ತೀನಿ, ratios can't be altered. Keep in mind, ಎಲ್ಲರೂ ನೋಟ್ ಅಂತ ಬರ್ಕೊಳ್ಳಿ. in ages concept ratios, wherever, not only in ages concept, ratios can't be altered. ನೋಟ್ ಅಂತ ಬರ್ಕೊಳ್ಳಿ. ಓಕೆ, ratios can't be altered. ಜ್ಞಾಪಕ ಇರಲಿ ನಿಮಗೆ. ಓಕೆ, ಇದನ್ನ ಫಸ್ಟ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡೋದು ತೋರಿಸ್ತೀನಿ ನಾನು. ಓಕೆ, 5 years ago the sum of their ages, ಫಸ್ಟ್ ನಾರ್ಮಲ್ ಮೆಥಡ್ ಗೆ ಹೋಗೋಣ. ಓಕೆ, 5 years ago the sum of their ages was of A and B was 50 years. ಯಾವ ಕಾಲಮಾನದಲ್ಲಿದೆ? ನಾನು ಪ್ರೆಸೆಂಟ್, ಡಾಟ್ ಅಂದ್ರೆ ಪ್ರೆಸೆಂಟ್. ಓಕೆ, ಇದು 5 years ago. ಏನಂತೆ? 5 ವರ್ಷದ ಹಿಂದಿನ ಕತೆ ಹೇಳ್ತಾರೆ. 5 years ago the sum of A and B was 50 years ಅಂತ ಹೇಳ್ತಾರೆ. ನನಗೆ ಪ್ರೆಸೆಂಟ್ ಕಂಡೀಷನ್ ಇಲ್ಲಿದೆ, 5 ವರ್ಷದ ಹಿಂದೆ 5 years ago the sum of A and B ಏನಾಗಿತ್ತಂತೆ? 50 years ಆಗಿತ್ತು ಅಂತ ಹೇಳ್ತಾರೆ. and currently their ratio is, and their present ratio is 3:2. ಅವರಿಬ್ಬರ ಪ್ರೆಸೆಂಟ್ ರೇಷಿಯೋ ಏನಾಗಿದೆಯಂತೆ? 3:2 ಆಗಿದೆ ಅಂತ ಹೇಳ್ತಾರೆ. ರೈಟ್? 5 ವರ್ಷದ ಹಿಂದೆ ಅವರಿಬ್ಬರ ಸಮ್ ಹೇಳ್ತಿದ್ದಾರೆ. 5 ವರ್ಷದ ಹಿಂದೆ ಅವರಿಬ್ಬರ ಸಮ್ ಹೇಳ್ತಿದ್ದಾರೆ. ಬಟ್
ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ರೇಷಿಯೋ ಕೊಟ್ಟಿದ್ದಾರೆ. ರೇಷಿಯೋ ಇಸ್ ಇನ್ ಪ್ರೆಸೆಂಟ್ ಕಂಡೀಷನ್ ಅಂಡ್ ಇಯರ್ಸ್ ಇಸ್ ಇನ್ ಸಮ್ ಆಫ್ ದ ಇಯರ್ಸ್ ಇಸ್ ಇನ್ 5 years ago ಕಂಡೀಷನ್. ವಾಟ್ ಈಸ್ ಏಜ್ ಆಫ್ ಎ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ಏಜ್ ಆಫ್ ಎ ಅಂತ ಹೇಳ್ತಿದ್ದಾರೆ. ರೈಟ್, ವಾಟ್ ಈಸ್ ಏಜ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಹೌ ಟು ಸಾಲ್ವ್ ದ ಪ್ರಾಬ್ಲಮ್, ಹೌ ಟು ಸಾಲ್ವ್ ವಿತೌಟ್ ಫಾರ್ಮುಲಾ, ಹೌ ಟು ಸಾಲ್ವ್ ವಿತೌಟ್ ಫಾರ್ಮುಲಾ. ರೈಟ್, ನೋಡೋಣ, ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಈಗ ತಾನೇ ನಾನು ನೋಟಲ್ಲಿ ಬರ್ಸಿದೀನಿ. ನನಗೆ ಎರಡು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದ್ರೆ, ರೇಷಿಯೋನು ಮತ್ತೆ ಸಮ್ ಎರಡು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದ್ರೆ, ರೈಟ್, ರೇಷಿಯೋ ಮತ್ತೆ ಸಮ್ ಎರಡು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದ್ರೆ, ಐ ಕ್ಯಾನ್ ಆನ್ಸರ್, ಐ ಕ್ಯಾನ್ ಗೆಟ್ ಆನ್ಸರ್. ಓಕೆ, ಬಟ್ ನನಗೆ ಒಂದು 5 years ago ಕತೆ ಇದೆ, ಇನ್ನೊಂದು ಪ್ರೆಸೆಂಟ್ ಕಂಡೀಷನ್ ಕತೆ ಇದೆ. ರೈಟ್, ನನಗೆ ಈಗ ಏಜಸ್, ಸಮ್ ಆಫ್ ದೇರ್ ಏಜಸ್ ಕೊಟ್ಟಿದಾರಲ್ಲ, ನನಗೆ ಗೊತ್ತಿದೆ ರೇಷಿಯೋ ಕಾಂಟ್ ಬಿ ಆಲ್ಟರ್ಡ್. ನನಗೆ ಇದನ್ನ ಆಲ್ಟರ್ ಮಾಡಕ್ ಬರೋದೇ ಇಲ್ಲ, ರೇಷಿಯೋನ ಆಲ್ಟರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇದನ್ನ ನೋಡಿ, 5 years ago 50 years ಅಂತಿದೆ. ದಿಸ್ ಕ್ಯಾನ್ ಬಿ ಆಲ್ಟರ್ಡ್, ದಿಸ್ ಕ್ಯಾನ್ ಬಿ ಆಲ್ಟರ್ಡ್. ಟು ಸಾಲ್ವ್ ದ ಪ್ರಾಬ್ಲಮ್ ನನಗೆ ಏನಿರಬೇಕು, ಎರಡು ಸೇಮ್ ಕಂಡೀಷನ್ ಇರಬೇಕು. ಐದರ್ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇರಬೇಕು, ಇಲ್ಲ 5 years ago ಕಂಡೀಷನ್ ಅಲ್ಲಿ ಇರಬೇಕು. ಮತ್ತೆ ನನಗೆ ರೇಷಿಯೋ ಆಲ್ಟರ್ ಮಾಡೋ ನನಗೆ ಇದಿಲ್ಲ, ರೇಷಿಯೋನ ಆಲ್ಟರ್ ಮಾಡೋ ನನಗೆ ಮೆಥಡ್ ಇಲ್ಲ. ಬಟ್ 5 years ago ಕಂಡೀಷನ್ ಅನ್ನು ಆಲ್ಟರ್ ಮಾಡಬಹುದು. ಓಕೆ, ಹಾಗಾದ್ರೆ 5 years ago ರೇಷಿಯೋನ ಆಲ್ಟರ್ ಮಾಡೋಣ. ಓಕೆ, ಎಲ್ಲರೂ 36 years ಅಂತ ಹೇಳ್ತೀರಾ, ನೋಡೋಣ. ಓಕೆ, ನನಗೆ ರೇಷಿಯೋನ ಆಲ್ಟರ್ ಮಾಡೋಕ್ ಆಗೋದಿಲ್ಲ. ಬಟ್ ನಾನು ಏನ್ ಮಾಡ್ಬೋದು, ಕರೆಂಟ್ ಕಂಡೀಷನ್ ಇರ್ತಿರ್ಬೋದಾ, ಪ್ರೆಸೆಂಟ್ ಕಂಡೀಷನ್ ನೋಡಿ. 5 years ago 50 ಎ ಅಂಡ್ ಬಿ ನ ಏಜ್ 50 years ಅಂತೆ. ಪ್ರೆಸೆಂಟ್ ಏಜ್ ಅಲ್ಲಿ ಎಷ್ಟಾಗಿರ್ತಾರೆ, ಪ್ರೆಸೆಂಟ್ ಏನಾಗಿರ್ತಾರೆ, ಎ ಅಂಡ್ ಬಿ ವಿಲ್ ಬಿ ನೋಡಿ. 5 years ಇಂದ ಪ್ರೆಸೆಂಟ್ ತರಬೇಕು ಅಂದ್ರೆ 5 ವರ್ಷ ನಾನು ಮುಂದೆ ತರಬೇಕು. 5 ವರ್ಷ ಮುಂದೆ ತರಬೇಕು ಅಂದ್ರೆ ಇಬ್ರಿಗೂ 5 ವರ್ಷ ಆಡ್ ಮಾಡಬೇಕು. ಇಬ್ರಿಗೂ 5 ವರ್ಷ ಆಡ್ ಮಾಡ್ತೀನಿ. 5 + 5 60 year. ಈಗ ನೋಡಿ ಪ್ರಾಬ್ಲಮ್ ಯಾವ ಕಂಡೀಷನ್ ಬಂತು, ಪ್ರಾಬ್ಲಮ್ ಇಬ್ರದು ಪ್ರೆಸೆಂಟ್ ಕಂಡೀಷನ್ ಬಂತು. ಈಗ ನಾನು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಇಲ್ಲಿ ನೋಡಿ, ಎ ಅಂಡ್ ಬಿ ಇಸ್ 3:2 ಅಂತ ಹೇಳ್ತಾರೆ ಅಂಡ್ ದ ಪ್ರೆಸೆಂಟ್ ಏಜ್ ಇಸ್ 60 years ಅಂತ ಹೇಳ್ತಾರೆ. ವಾಟ್ ಈಸ್ ದ ಏಜ್ ಆಫ್ ಎ ಅಂತ ಹೇಳ್ತಾರೆ. ಈ 60 years ಯಾರ್ದು, ಇಬ್ಬರದು 60 years. ಎದು ಏಜ್ ಇದ್ರಲ್ಲಿದೆ, ಬಿದು ಏಜ್ ಇದ್ರಲ್ಲಿದೆ. ರೈಟ್, ಒಪ್ಕೋತೀರಾ? ಆ 60 years ಯಾರಿಗೆ ಸಂಬಂಧಪಡುತ್ತೆ, 60 years ಇಬ್ಬರಿಗೂ ಸಂಬಂಧಪಡುತ್ತೆ. ಯಾಕಂದ್ರೆ 60 years ಅಲ್ಲಿ ಎ ನ ಏಜು ಇದೆ, 60 years ಅಲ್ಲಿ ಬಿ ನ ಏಜು ಇದೆ ಅಲ್ವಾ, ಇಬ್ಬರಿಗೂ ಸಂಬಂಧಪಡ್ತದೆ. ಓಕೆ, ಹಾಗಾಗಿ ನಾನು ಏನ್ ಮಾಡ್ಬೇಕು, ಎ ಅಂಡ್ ಬಿ ಅಂದ್ರೆ 60 ಅಂದ್ರೆ ಯಾರ್ದು ಏಜ್, 60 ಅಂದ್ರೆ ಇಬ್ಬರ ಏಜ್, ಅಂದ್ರೆ 3 + 2. ಆ 5 years ಅಂದ್ರೇನೆ ರೇಷಿಯೋ 5 ಅಂದ್ರೇನೆ 60 years. ರೇಷಿಯೋ 5 ಅಂದ್ರೇನೆ 60 years. ಹಾಗಾದ್ರೆ ಅವ್ರು ಏನ್ ಕೇಳ್ತಾರೆ, ವಾಟ್ ಈಸ್ ದ ಏಜ್ ಆಫ್ ಎ ಅಂತ ಕೇಳ್ತಾರೆ. ಏನ ರೇಷಿಯೋ ಎಷ್ಟಿದೆ, ಏನ ರೇಷಿಯೋ 3 ಇದೆ. ಏನ ರೇಷಿಯೋ ಎಷ್ಟಿದೆ, ಏನ ರೇಷಿಯೋ 3 ಇದೆ. ಹಾಗಾದ್ರೆ 3 ಅಂದ್ರೆ ಎಷ್ಟು, 3 ಅಂದ್ರೆ ಎಷ್ಟು, 5 12s are 60, 5 12s are 60. ಸೊ 3 12s ಎಷ್ಟಾಗಿರ್ತದೆ, 36 years. 3 12s are 36 years. ನೋಡಿ, ನಾನು ಯಾವುದೇ ರೀತಿ ಫಾರ್ಮುಲಾ ಯೂಸ್ ಮಾಡಲಿಲ್ಲ, ಚೆಕ್ ಮಾಡಿ. ನಾನು ಯಾವ್ದಾದ್ರು ಫಾರ್ಮುಲಾ ಯೂಸ್ ಮಾಡಿದೀನಾ? ರೈಟ್, ಅರ್ಥ ಆಯ್ತಾ? ಇಲ್ಲಿ ನೋಡಿ, ಪ್ರಾಬ್ಲಮ್ ಅಲ್ಲಿ ರೇಷಿಯೋನ ನಾನು ಆಲ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ. ರೇಷಿಯೋ ಯಾವ ಕಂಡೀಷನ್ ಇರುತ್ತೋ ಅದೇ ಕಂಡೀಷನ್ ಅಲ್ಲೇ ಇರಬೇಕು. ಬಟ್ ಏಜಸ್ ನಾನು ಅಂದ್ರೆ ಅಗೋ ಆರ್ ಅರ್ಲಿಯರ್ ಆರ್ ಹೆನ್ಸ್ ಆ ಕಂಡೀಷನ್ ನಾನು ಆಲ್ಟರ್ ಮಾಡಬಹುದು. ನೋಡಿ, 5 years ago ಇದ್ದಿದ್ದ ಕಂಡೀಷನ್ ನಾನು ಪ್ರೆಸೆಂಟ್ ಕಂಡೀಷನ್ ತಂದೆ. 5 years ago ಎ ಪ್ಲಸ್ ಬಿ 50 ಆಗಿದ್ರೆ ಕರೆಂಟ್ಲಿ ಎಷ್ಟಾಗಿರ್ತಾರೆ, 50ಗೆ ಇಬ್ಬರದು 5 years ಅಡಿಷನ್ ಮಾಡಬೇಕು. ಪ್ರೆಸೆಂಟ್ ಕಂಡೀಷನ್ ಅಂತಂದ್ರೆ 5 years ago ಅಂತಂದ್ರೆ ಪ್ರೆಸೆಂಟ್ ಇಂದ 5 ವರ್ಷದ ಹಿಂದೆ. ಈಗ ಇಲ್ಲಿರೋದು ನಾನು ಮತ್ತೆ ಇಲ್ಲಿಗೆ ತರಬೇಕು ಅಂದ್ರೆ 5 ವರ್ಷ ಅಡಿಷನ್ ಮಾಡಬೇಕು. 5 ವರ್ಷ ಅಂದ್ರೆ 5 + 5 ಅಂದ್ರೆ 10. ನೋಡಿ, 50 + 10 ಮಾಡಿದ್ರೆ 60 years. ಆ 60 years ಯಾರ್ದು, ಎ ಮತ್ತೆ ಬಿ ಇಬ್ಬರದು ಸೇರಿ 60 years. ಓಕೆ, ಹಾಗಾದ್ರೆ ಎ ನ ಶೇರ್
3 ಇಯರ್ಸ್. ಹಾಗಾದ್ರೆ 3 is equal to ಎಷ್ಟು ಅಂತ ಕೇಳ್ತಿದ್ದಾರೆ. ರೈಟ್, ಅರ್ಥ ಆಯ್ತಾ ಎಲ್ರಿಗೂ? ಹಾಗಾದ್ರೆ ಹಾಗೆ ಕೇಳಿದ್ರು ವಾಟ್ ಈಸ್ ದ ಏಜ್ ಆಫ್ ಬಿ ದೆನ್. ಬಿ ಎ ಕೇಳಿದ್ಕೆ 3 ತಗೊಂಡಿದ್ದೀರಾ. ಬಿ ಕೇಳಿದ್ರೆ ಯಾವ್ದು ತಗೋತೀರಾ? ಬಿ ಕೇಳಿದ್ರೆ ವಾಟ್ ಈಸ್ ದ ಏಜ್ ಆಫ್ ಬಿ? ಬಿ ಏಜ್ ಎಷ್ಟು ಬರ್ತದೆ? ಬಿ ಅಂದಾಗ ಏನ್ ತಗೋತೀರಾ? ಬಿ ನ ಏಜ್ ತಗೋತೀರಾ. ಎ ಇಸ್ ಟು ಬಿ ಅಂದ್ರೆ 3:2. ಎ ಅಂದ್ರೆ 3 ತಗೋತೀರಾ. ಬಿ ಅಂದಾಗ 2 ತಗೋತೀರಾ. ಓಕೆ, ಆ 2 ಅಂದ್ರೆ ಚೆಕ್ ಮಾಡಿ. 60 ಪ್ಲಸ್ 24, ಸಾರಿ ಎಷ್ಟು? 12 3 36. 36 ಇಲ್ಲಿ ನೋಡಿ, 36 ಪ್ಲಸ್ 24, 30 ಪ್ಲಸ್ 20 50, 6 ಪ್ಲಸ್ 4 10. ನೋಡಿ 60 ಇಯರ್ಸ್. ಪ್ರೆಸೆಂಟ್ ಕಂಡೀಷನ್ ಅಲ್ಲಿ 60 ಇಯರ್ಸ್ ಕರೆಕ್ಟ್ ಇದೆ ಅಲ್ವಾ? ಪ್ರೆಸೆಂಟ್ ಕಂಡೀಷನ್ ಅಲ್ಲಿ 60 ಇಯರ್ಸ್ ಸ್ಯಾಟಿಸ್ಫೈಡ್. ಓಕೆ, ಹಾಗಾದ್ರೆ ಎಷ್ಟಾಗಿರ್ತದಂತೆ ಏಜ್? ಎಷ್ಟಾಗಿರ್ತದೆ ಏಜ್? ಏನ ಏಜ್? 36 ಇಯರ್ಸ್. ವಿತೌಟ್ ಯೂಸಿಂಗ್ ಫಾರ್ಮುಲಾ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಇದನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ಸೀತಾ ಅಂಡ್ ಗೀತಾ ಈಸ್ 8:9. ನೋಡಿ, ರೇಷಿಯೋ ಯಾವ ಕಂಡೀಷನ್ ಅಲ್ಲಿ ಇದೆ ನೋಡ್ಕೋಬೇಕು ಫಸ್ಟ್. ರೇಷಿಯೋ ಪ್ರೆಸೆಂಟ್ ಕಂಡೀಷನ್. ರೇಷಿಯೋ ಹಿಯರ್ ಈಸ್ ಇನ್ ಪ್ರೆಸೆಂಟ್ ಕಂಡೀಷನ್. ಪ್ರೆಸೆಂಟ್ ರೇಷಿಯೋ, ರೈಟ್. ದೆನ್ ದೇರ್ ಸಮ್ ಆಫ್ ದೇರ್ ಏಜಸ್. ಸಮ್ ಆಫ್ ದೇರ್ ಏಜಸ್ ಅಂದ್ರೆ ಏಜಸ್ ನು ಅಂತೆ 68 ಇಯರ್ಸ್ ಅಂತೆ. ವಾಟ್ ವಿಲ್ ಬಿ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ಟರ್ 10 ಇಯರ್ಸ್? ಅಂದ್ರೆ ಆಫ್ಟರ್ 10 ಇಯರ್ಸ್ ಸೀತಾ ಮತ್ತೆ ಗೀತಾದು ಏಜಸ್ ರೇಷಿಯೋ ಎಷ್ಟಾಗಿರ್ತದೆ ಅಂತ ಕೇಳ್ತಾರೆ. ಸಾಲ್ವ್ ಮಾಡಿ. ಹೇಗೆ ಸಾಲ್ವ್ ಮಾಡೋದು? ಈಗ ಪ್ರೆಸೆಂಟ್ ರೇಷಿಯೋ ಕೊಟ್ಟಿದ್ದಾನೆ. ದೆನ್ ಸಮ್ ಆಫ್ ದೇರ್ ಏಜಸ್ ಕೊಟ್ಟಿದ್ದಾನೆ. ಈಗ ನಾನು ಇಂಡಿವಿಜುವಲ್ ಏಜಸ್ ಕಂಡುಹಿಡ್ಕೋಬಹುದು. 68 is contributed by both ಸೀತಾ ಅಂಡ್ ಗೀತಾ. 68 ಅಲ್ಲಿ ಸೀತಾದು ಏಜ್ ಇದೆ, ಗೀತಾದು ಏಜ್ ಇದೆ, ರೈಟ್? ಹಾಗಾದ್ರೆ ರೇಷಿಯೋ ನಾನು ಏನ್ ಮಾಡ್ಬೇಕು? ಅಡಿಷನ್ ಮಾಡ್ಬೇಕು. 9 ಪ್ಲಸ್ 8 17. ಆ 17 ಅಂದ್ರೇನೆ 68 ಇಯರ್ಸ್. 17 ಅಂದ್ರೇನೆ 68 ಇಯರ್ಸ್. ಓಕೆ, ಹಾಗಾದ್ರೆ ಸೀತಾದ ಪ್ರೆಸೆಂಟ್ ಏಜ್ 8 ಅಂದ್ರೆ ಎಷ್ಟು? 9 ಅಂದ್ರೆ ಎಷ್ಟು? ನೋಡಿ, 17 4 68, ರೈಟ್? 8 4 32, 9 4 32 and 36 is in present condition. ಇದು ಯಾವ್ದ್ರಲ್ಲಿದೆ? ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದೆ. ಆಫ್ಟರ್ 10 ಇಯರ್ಸ್ ಅಂದ್ರೆ ಏನ್ ಮಾಡ್ತೀರಾ? 46 ಎಷ್ಟಾಯ್ತು ಆಫ್ಟರ್ 10 ಇಯರ್ಸ್? 42:46 ಆಯ್ತು ಆಫ್ಟರ್ 10 ಇಯರ್ಸ್, ರೈಟ್? ಅರ್ಥ ಆಗ್ತಿದೆನಾ? ಇಲ್ಲಿ ನೋಡಿ, ನಾನು ಏನ್ ಮಾಡಿದೆ? ಫಸ್ಟ್ ಪ್ರೆಸೆಂಟ್ ಕಂಡೀಷನ್ ಇಂದ 9 ಪ್ಲಸ್ 8 68 ಅಂದ್ರೆ ಇಬ್ಬರದು ಕಾಂಟ್ರಿಬ್ಯೂಷನ್ ಇದೆ. ಸೊ ರೇಷಿಯೋನ ಅಡಿಷನ್ ಮಾಡ್ಕೊಂಡೆ. ಅಡಿಷನ್ ಮಾಡಿ 68 ನ ಈಕ್ವೇಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇಂಡಿವಿಜುವಲ್ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ರೇಷಿಯೋ ಸೀತಾದ ರೇಷಿಯೋ 8 ಅಂತ ಹೇಳಿದ್ದಾರೆ, ಗೀತಾದ ರೇಷಿಯೋ 9 ಅಂತ ಹೇಳಿದ್ದಾರೆ. 8 4 32, 9 4 36, 32:36 ಬಂತು. ಅದು ಯಾವ ಕಂಡೀಷನ್ ಅಲ್ಲಿ ಇದೆ? 32:36 ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದೆ. ಬಟ್ ನನಗೆ ಅವ್ರು ಏನ್ ಕೇಳ್ತಿದ್ದಾರೆ? ರೇಷಿಯೋ 10 ವರ್ಷದ ನಂತರ ಆಫ್ಟರ್ 10 ಇಯರ್ಸ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. 10 ಇಯರ್ಸ್ ಆದ್ಮೇಲೆ ಅವರ ಪ್ರೆಸೆಂಟ್ ಏಜ್ಗೆ 10 ಇಯರ್ಸ್ ಅಡಿಷನ್ ಮಾಡಿದೀನಿ ಅಷ್ಟೇ. ಎಷ್ಟಾಯ್ತು? 42:46. ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 2 2s 2 1s 2 2s 2 3s ಎಷ್ಟಾಯ್ತು ಅಲ್ಲಿಗೆ? 21:23, ವಿಚ್ ಈಸ್ ಅವರ್ ಆಪ್ಷನ್ 4. ಓಕೆ, ಗೊತ್ತಾಯ್ತಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ? ಫಸ್ಟ್ ಯಾವ ಕಂಡೀಷನ್ ಅಲ್ಲಿ ಇದೆ? ಅದು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ನೀವೇನ್ ಮಾಡ್ಬೋದು? ಪ್ರೆಸೆಂಟ್ ನ ಡಿವೈಡ್ ಮಾಡ್ಕೋಬಹುದು. ಪ್ರೆಸೆಂಟ್ ಅಲ್ಲೇ ನಾವು ಕಂಡಿಡ್ಕೊಂಡು ನೆಕ್ಸ್ಟ್ 10 ಇಯರ್ಸ್ ಬೇಕು ಅಂದ್ರೆ +10 ಅಡಿಷನ್ ಮಾಡ್ಕೋಬಹುದು, ರೈಟ್? ಕ್ಲಿಯರ್ ವಿತೌಟ್ ಯೂಸಿಂಗ್ ಫಾರ್ಮುಲಾ. ನಾನು ಯಾವುದಕ್ಕೂ ಫಾರ್ಮುಲಾ ಯೂಸ್ ಮಾಡ್ತಾನೆ ಇಲ್ಲ ನೋಡಿ.
ಕ್ಲಿಯರ್ ಎವ್ರಿವನ್? ಗೊತ್ತಾಗ್ತಿದ್ದೇನೆ ಎಲ್ಲರಿಗೂ? ಎಸ್, ವೆರಿ ಗುಡ್. ನೆಕ್ಸ್ಟ್ ರೋಹಿಣಿ, ವಿನುತಾ, ವೆರಿ ಗುಡ್. ಗೊತ್ತಾಗ್ತಿದೆ ಅಲ್ಲ? ಎಸ್, ಕ್ಲಿಯರ್. ಓಕೆ, ನೋಡಿ ಇದನ್ನ ಫಾರ್ಮುಲಾ ಹಾಕಿ ಯೂಸ್ ಮಾಡ್ತೀರಾ ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಫಾರ್ಮುಲಾ ಹಾಕಿ ಯೂಸ್ ಮಾಡ್ತೀರಾ ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಏನೇನೋ ಫಾರ್ಮುಲಾಗಳಿದೆ. ಫಾರ್ಮುಲಾ ಕೆ ಎಕ್ಸ್ ಮೈನಸ್ ಪಿ ಬೈ ಕೆ ಕೆ ವೈ ಮೈನಸ್ ಎನ್ ಕೆ, ಇದೆಲ್ಲ ಫಾರ್ಮುಲಾ ಇದೆ. ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಒಂದು ಫಾರ್ಮುಲಾ ಇದೆ. ನೆಕ್ಸ್ಟ್ ಕೆ ಎಕ್ಸ್ ಪ್ಲಸ್ ಎನ್ ಡಿವೈಡೆಡ್ ಬೈ ಕೆ ವೈ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಎ ಬೈ ಬಿ, ಇದೊಂದು ಫಾರ್ಮುಲಾ ಇದೆ. ನೆಕ್ಸ್ಟ್ ಟೈಮ್ ಲಿಮಿಟಿಗೆ ಒಂದು ಫಾರ್ಮುಲಾ ಇದೆ. ಬಟ್ ನಾನು ಯಾವುದೇ ರೀತಿ ಫಾರ್ಮುಲಾ ಯೂಸ್ ಮಾಡಲ್ಲ. ಯಾಕಂದ್ರೆ ಫಾರ್ಮುಲಾ ಯೂಸ್ ಮಾಡಿದ್ರಿ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಲಿಕ್ಕೆ ಟೈಮ್ ಆಗೋದೇ ಇಲ್ಲ. ಎಲ್ಲಾ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಲಿಕ್ಕೆ ಟೈಮ್ ಆಗೋದೇ ಇಲ್ಲ. ಸೊ ಆದಷ್ಟು ನಾನು ನಿಮಗೆ ಕಾಮನ್ ಸೆನ್ಸ್ ಮೆಥಡ್, ಜಸ್ಟ್ ಬೈ ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ನಾನು ನಿಮಗೆ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ. ರೈಟ್? ನೆಕ್ಸ್ಟ್, ಏಜಸ್ ಆಫ್ ಪುನೀತ್ ಅಂಡ್ ಸುರೇಶ್ ಈಸ್ 4:5 ಅಂತ ಹೇಳ್ತಾರೆ. ರೈಟ್? ಪ್ರೆಸೆಂಟ್ ಏಜಸ್ ಅಂತ ಹೇಳ್ತಾರೆ. ಪುನೀತ್ ಅಂಡ್ ಸುರೇಶ್ ಈಸ್ ಎಷ್ಟಂತೆ? 4:5 ಅಂತ ಹೇಳ್ತಾರೆ. ಆಫ್ಟರ್ 7 years ಪುನೀತ್ ಏಜ್ ಇಸ್ 31 years ಅಂತ ಹೇಳ್ತಾರೆ. ಆಫ್ಟರ್ 7 years ಪುನೀತ್ ಏಜ್ ಎಷ್ಟಾಗಿರ್ತದಂತೆ? ಪುನೀತ್ ಈಕ್ವಲ್ಸ್ 31 years ಅಂತ ಹೇಳ್ತಾರೆ. ಆಫ್ಟರ್ 7 years ಪುನೀತ್ಗೆ 31 years ಆಗಿರುತ್ತೆ ಅಂತ ಹೇಳ್ತಾರೆ. ವಾಟ್ ಈಸ್ ದ ಸುರೇಶ್ ಏಜ್ 4 years ago? 4 years ago ಸುರೇಶ್ನ ಏಜ್ ಎಷ್ಟು ಅಂತ ಕೇಳ್ತಾರೆ. ಸಾಲ್ವ್ ಮಾಡಿ. ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಸಾಲ್ವ್ ಮಾಡಿ. ಐ ವಿಲ್ ಗಿವ್ ಯು 3 minutes ಟೈಮ್. ಸಾಲ್ವ್ ಮಾಡಿ ಹೇಳಿ. 26 ಅಂತ ಹೇಳ್ತಾರೆ. 26 ಅಂತ ಹೇಳ್ತಾರೆ. $34 ಅಂತ ಹೇಳ್ತೀಯಾರ ವಿನುತಾ? 26 ಅಂತ ಹೇಳ್ತಿದ್ದಾರೆ, 34 ಅಂತ ಹೇಳ್ತಿದ್ದಾರೆ. ರೈಟ್? ಯಾರ್ದು ತಪ್ಪು ಯಾರ್ದು ಸರಿ? ವಿನುತಾ 34 ಅಂತಿದ್ದಾರೆ, ರೋಹಿಣಿ 26 ಅಂತ ಹೇಳ್ತಿದ್ದಾರೆ. ಶಿಲ್ಪಾ 26 ಅಂತ ಹೇಳ್ತಿದ್ದಾರೆ. Right? Then what about Nitin, Amrita, ದರ್ಶನ್ ಪಾರ್ಟಿಸಿಪೇಟ್ ಮಾಡಬೇಕು. ದರ್ಶನ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು. ದರ್ಶನ್ ಅವ್ರಿಗೆ ಕೇಳ್ತಾ ಇದ್ದೀನಿ, ದರ್ಶನ್ ಎಷ್ಟು ಬಂತು ಆನ್ಸರ್? ದರ್ಶನ್ ಆನ್ಲೈನ್ ಇದ್ದೀರಾ ಅಲ್ವಾ? ದರ್ಶನ್ ಎಷ್ಟು ಬಂದಿದೆ ಆನ್ಸರ್ ನಿಮಗೆ? ಜಯಂತ್ 26, ಶಿಲ್ಪಾ 26, ವಿನುತಾ 34, ರೋಹಿಣಿ 26 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ವಾಟ್ ಅಬೌಟ್ ನಿತಿನ್? ಜಯಂತ್ 26, ಅಮೃತ 26. ಓಕೆ, ನಿತಿನ್ ಅವರಿಗೆ ಎಷ್ಟು ಬಂತು? ನಿತಿನ್ ಅಂಡ್ ದರ್ಶನ್ ಗೊತ್ತಾಗ್ತಿಲ್ವಾ? ಗೊತ್ತಾಗಿಲ್ಲ ಅಂದ್ರೆ ಸರ್ ಎಕ್ಸ್ಪ್ಲೈನ್ ಅಂತ ಹಾಕಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ್ಯಾರಿಗೆ ಬಂದಿಲ್ಲ ಆನ್ಸರ್? ಎಲ್ಲಾರ್ಗೂ ಒಂದು ಆನ್ಸರ್ ಬಂದಿದೆ. ವಿನುತಾ ಅವರಿಗೆ, ವಿನುತಾ ರೀರೈಟ್ ಮಾಡಿದ್ರು 26 ಅಂತ. ನೆಕ್ಸ್ಟ್, ಓಕೆ, ಐ ಆಮ್ ವೈಟಿಂಗ್ ಫಾರ್ ನಿತಿನ್ಸ್ ಅಂಡ್ ದರ್ಶನ್ಸ್ ಆನ್ಸರ್.
Nitin 26. Okay. What about Darshan? I think Darshan is not online, right? ನೋಡಿ ನಾನು ಹೇಳಿದೆ ಏನಂತ ಹೇಳಿದೆ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರೇಷಿಯೋಸ್ ಕಾಂಟ್ ಬಿ ಆಲ್ಟರ್ಡ್ ಅಂತ ಹೇಳಿದೆ, ರೈಟ್? ರೇಷಿಯೋನ ಆಲ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬೋತ್ ಶುಡ್ ಬಿ ಇನ್ ಸೇಮ್ ಕಂಡೀಷನ್ ಅಂತ ಹೇಳಿದೆ. ಬೋತ್ ಶುಡ್ ಬಿ ಇನ್ ಸೇಮ್ ಕಂಡೀಷನ್ ಅಂತ ಹೇಳಿದೆ ಅಲ್ವಾ? ರೇಷಿಯೋನ ಆಲ್ಟರ್ ಮಾಡಕ್ ಆಗೋದಿಲ್ಲ ಅಂತ ಒಂದು ಪಾಯಿಂಟ್ ಹೇಳಿದೆ, ಮತ್ತೆ ಬೋತ್ ಶುಡ್ ಬಿ ಇನ್ ಸೇಮ್ ಕಂಡೀಷನ್ ಅಂತ ಹೇಳಿದೆ. ಓಕೆ ಓಕೆ, ಬೋತ್ ಶುಡ್ ಬಿ ಇನ್ ಸೇಮ್ ಕಂಡೀಷನ್ ಅಂತ ಹೇಳಿದೆ. ಬಟ್ ನನಗೆ ಕೊಟ್ಟಿರುವಂತ ಕಂಡೀಷನ್ ಏನಾಗಿದೆ ಫಸ್ಟ್ ಚೆಕ್ ಮಾಡೋಣ. ಓಕೆ, ಕೊಟ್ಟಿರುವಂತ ರೇಷಿಯೋ ಎಲ್ಲಿದೆ? ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದೆ. ಬಟ್ ಏನ್ ಕೊಟ್ಟಿರೋದು? ನನಗೆ ಕೊಟ್ಟಿರೋ ಹಿಂಟ್ ಏನಿದೆ? ಬಟ್ ಪುನೀತ್ ಸಿ ಎಜ್ ಏನ್ ಕೊಟ್ಟಿದ್ದಾರೆ? ಆಫ್ಟರ್ 7 years ಕೊಟ್ಟಿದ್ದಾರೆ. ಪುನೀತ್ ಸಿ ಎಜ್ ಏನ್ ಮಾಡಿದ್ದಾರೆ? ಆಫ್ಟರ್ 7 years ಕೊಟ್ಬಿಟ್ಟಿದ್ದಾರೆ. ಓಕೆ, ನನಗೆ ಪುನೀತ್ ಏಜ್ ಪ್ರೆಸೆಂಟ್ 31 years ಅಂತ ಕೊಟ್ಟಿದ್ರೆ 4 is equal to 31 ಅಂತ ಈಕ್ವೇಟ್ ಮಾಡ್ಬಿಡ್ತಾ ಇದ್ದೆ. 4 ಅಂದ್ರೆ 31 years ಅಂತ ಈಕ್ವೇಟ್ ಮಾಡ್ಬಿಡ್ತಾ ಇದ್ದೆ. ಬಟ್ ಯಾವಾಗ ಪ್ರೆಸೆಂಟ್ ಏಜ್ ಕೊಟ್ಟಿದ್ರೆ, ಪ್ರೆಸೆಂಟ್ ಏಜ್ ಆಫ್ ಪುನೀತ್ ಇಸ್ 31 ಅಂತ ಕೊಟ್ಟಿದ್ರೆ ಆ 4 ನ ರೇಷಿಯೋನೇ 31 years ಅಂತ ಈಕ್ವೇಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನ್ ಕೊಟ್ಟಿಯಾನೆ? ಪುನೀತ್ ಏಜ್ ಆಫ್ಟರ್ 7 years ಕೊಟ್ಟಿದ್ದಾನೆ. ಅಂದ್ರೆ ಪ್ರೆಸೆಂಟ್ ಏಜ್ ಗಿಂತ 7 years ನಂತರ ಅಂತ ಕೊಟ್ಟಿದ್ದಾರೆ. 7 years ನಂತರ ಎಷ್ಟಾಗುತ್ತದೆ ಪುನೀತಿಗೆ? 31 years ಆಗುತ್ತದೆ. ಹಾಗಾದ್ರೆ ಪ್ರೆಸೆಂಟ್ ಏಜ್ ಏನಾಗಿರ್ತದೆ? 31 - 7 ಆಗಿರ್ತದ. ಪ್ರೆಸೆಂಟ್ ಏಜ್ ಏನಾಗಿರ್ತದೆ? 31 - 7 ವಿಚ್ ಇಸ್ ಈಕ್ವಲ್ ಟು 24 years, ರೈಟ್? ಒಪ್ಕೋತೀರಾ? ನೋಡಿ, ಪ್ರೆಸೆಂಟ್ ಏಜ್ ಇಂದ 7 ವರ್ಷದ ನಂತರ ಪುನೀತಿಗೆ 31 ವರ್ಷ ಆಗುತ್ತಂತೆ. ಅವನ ಪ್ರೆಸೆಂಟ್ ಏಜ್ ಇಂದ 7 ವರ್ಷದ ನಂತರ 31 ವರ್ಷ ಆಗ್ತದೆ. ಹಾಗಾದ್ರೆ ಪ್ರೆಸೆಂಟ್ ಎಷ್ಟಾಗಿರ್ತದೆ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಆ 7 ವರ್ಷ ಕಡಿಮೆ ಮಾಡ್ತೀರಾ. ಪುನೀತ್ನ ಏಜ್ ಇಂದ 7 ವರ್ಷ ಕಡಿಮೆ ಮಾಡ್ತೀರಾ. 31 - 7 ವಿಚ್ ಇಸ್ ಈಕ್ವಲ್ ಟು 24 years. ಈಗ ನೋಡಿ, ಪುನೀತ್ ಪ್ರೆಸೆಂಟ್ ಏಜ್ ಎಷ್ಟು ಬಂತು? ಪುನೀತ್ ಪ್ರೆಸೆಂಟ್ ಏಜ್ ಇಸ್ ಈಕ್ವಲ್ ಟು ಪುನೀತ್ ಎಷ್ಟು ಬಂತು ಈಗ? 24 years. ಈಗ ನೋಡಿ, ನಾನು ಎರಡು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ನಾನೀಗ ಮ್ಯಾಚ್ ಮಾಡ್ಬೋದು. ನೋಡಿ, ನನಗೆ ಗೊತ್ತಿರುವಂತ ಕಂಡೀಷನ್ ಏನು? ಪುನೀತ್ನ ಏಜ್ ಗೊತ್ತು, ಪುನೀತ್ನ ರೇಷಿಯೋ ಗೊತ್ತು. ಇವೆರಡು ನಾನು ಈಕ್ವೇಟ್ ಮಾಡ್ತೀನಿ. ಯಾವ ಕಂಡೀಷನ್ ಅಲ್ಲಿ ಇದೆ? ಈಗ ನಾನು ಈಕ್ವೇಟ್ ಮಾಡ್ತಿರೋದು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದೆ, ರೈಟ್? 4 is equal to 24 ಆದ್ರೆ 5 ನನಗೆ ಬೇಕಾದ್ರೆ ಯಾರ್ದು? ಸುರೇಶ್ ಫಸ್ಟ್ ಈ 4 years ago ಬೇಡ, ನನಗೆ 4 years ago ಬೇಡ. ಸುರೇಶ್ ಪ್ರೆಸೆಂಟ್ ಏಜ್ ಕಂಡುಹಿಡಿಯೋಣ. ಈಗ ನೋಡಿ, ನನಗೆ ಕಂಡುಹಿಡಿತಾ ಇರೋದು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ. ಸುರೇಶ್ ಪ್ರೆಸೆಂಟ್ ಏಜ್ ಇದೆ, ಪ್ರೆಸೆಂಟ್ ರೇಷಿಯೋ ಏನಿದೆ? 5 ಇದೆ. 4 6 24 ಆದ್ರೆ 5 6 ಎಷ್ಟಾಗಿರ್ತದೆ? 30 years. 5 ಅಂದ್ರೆ ಯಾರ್ದಿಲ್ಲಿ? ಸುರೇಶ್ ಪ್ರೆಸೆಂಟ್ ಏಜ್ ಏನಾಗಿದೆ ಅಂತೆ? ಸುರೇಶ್ ಪ್ರೆಸೆಂಟ್ ಏಜ್ 30 years. ಬಟ್ ಏನ್ ಕೇಳಿದ್ದಾರೆ? ಕ್ವೆಶ್ಚನ್ ಏನ್ ಕೇಳಿದ್ದಾರೆ? ಸುರೇಶ್ 4 ವರ್ಷದ ಹಿಂದೆ ಎಷ್ಟಿದ್ದ? ಅಂದ್ರೆ ಪ್ರೆಸೆಂಟ್ ಇಂದ 4 ವರ್ಷದ ಹಿಂದೆ ಅವನ ಏಜ್ ಎಷ್ಟಾಗಿತ್ತು? ಪ್ರೆಸೆಂಟ್ 30 years ಅಂದ್ರೆ 4 ವರ್ಷದ ಹಿಂದೆ ಎಷ್ಟಾಗಿರ್ತದೆ? -4 ಎಷ್ಟಾಗಿರ್ತದೆ? 26 years ಆಗಿರ್ತದೆ, ವಿಚ್ ಈಸ್ ಅವರ್ ಆಪ್ಷನ್ 4. ಓಕೆ, ರೇಷಿಯೋನ ನಾನು ಆಲ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ಐ ಕ್ಯಾನ್ ಆಲ್ಟರ್ ಪ್ರೆಸೆಂಟ್ ಏಜ್ ಕಂಡೀಷನ್. ನಾನು ಏಜಸ್ ನ ಮಾತ್ರ ಆಲ್ಟರ್ ಮಾಡ್ಕೋಬಹುದು, ಬಟ್ ಐ ಡೋಂಟ್ ಹ್ಯಾವ್ ರೈಟ್ಸ್ ಟು ಆಲ್ಟರ್ ದ ರೇಷಿಯೋಸ್. ಓಕೆ, ಅರ್ಥ ಆಯ್ತಾ ಎಲ್ರಿಗೂ? ಕ್ಲಿಯರ್? ವಿತೌಟ್ ಯೂಸಿಂಗ್ ಫಾರ್ಮುಲಾ ನಾನು ಹೇಗೆ ಸಾಲ್ವ್ ಮಾಡಿದೆ ಗೊತ್ತಾಯ್ತಾ? ರೈಟ್? ಕ್ಲಿಯರ್ ಎವ್ರಿವನ್? ಎಲ್ಲರಿಗೂ ಅರ್ಥ ಆಯ್ತಾ? ವಿನುತಾ 34 ಅಂತ ಮಾಡಿದ್ರಿ. ಗೊತ್ತಾಯ್ತಾ ಹೇಗೆ ಸಾಲ್ವ್ ಮಾಡೋದು ಅಂತ? ರೈಟ್? ವಿನುತಾ ಅರ್ಥ ಆಯ್ತಾ? ವಿನುತಾ ಕಮೆಂಟ್ ಮಾಡಿ, ಅರ್ಥ ಆಯ್ತಲ್ವಾ? ಎಸ್. ಓಕೆ, ನೆಕ್ಸ್ಟ್. ಶಿಲ್ಪಾ ಕ್ಲಿಯರ್, ವಿನುತಾ ಕ್ಲಿಯರ್. ಓಕೆ, ಆದಷ್ಟು ವಿತೌಟ್ ಯೂಸಿಂಗ್ ಫಾರ್ಮುಲಾ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ.